ನಮಸ್ಕಾರ ಸ್ನೇಹಿತರೆ. ಇವತ್ತು ಡೈಲಾಗ್ ಇಲ್ಲ, ಫೈಟ್ ಇಲ್ಲ, ಆದ್ರೂ ಪೂರ್ತಿ ಥಿಯೇಟರ್ ನಡಗಿಸುವ ಟೀಸರ್ ಬಗ್ಗೆ ಮಾತಾಡ್ತಿದೀವಿ. ಹೌದು, ನಾವು ರಿವ್ಯೂ ಮಾಡ್ತಾ ಇರೋದು ಟಾಕ್ಸಿಕ್ ಟೀಸರ್ ಸ್ಟಾರ್ಟ್ ಆಗ್ತಿದೆ. ಡಾರ್ಕ್ ಬ್ಯಾಕ್ಗ್ರೌಂಡ್, ಸ್ಲೋ ಮ್ಯೂಸಿಕ್, ಹೀರೋ ಬರ್ತಾನೆ, ಓಡಲ್ಲ, ಹಾರಲ್ಲ, ಸುಮ್ಮನೆ ನಡ್ಕೊಂಡು ಬರ್ತಾನೆ. ಆದ್ರೆ ಆಡಿಯನ್ಸ್ ರಿಯಾಕ್ಷನ್ ಇದನ್ನೇ ಹೇಳೋದು ಸ್ವಾಗ್ ಅಂತ ಅಲ್ವಾ? ಸಾಮಾನ್ಯವಾಗಿ ಹೀರೋ ಎಂಟ್ರಿ ಅಂದ್ರೆ ಕಾರ್ ಬ್ಲಾಸ್ಟ್, 20 ಜನ ವಿಲೆನ್ಗಳು ಹಾರೋದು, ಪಂಚ್ ಡೈಲಾಗ್. ಆದ್ರೆ ಇಲ್ಲಿ ಹೀರೋ ನಡೆದ್ಕೊಂಡ್ ಬರ್ತಾನೆ, ಆಡಿಯನ್ಸ್ ಹುಚ್ಚಾಗ್ತಾರೆ. ಅಂದ್ರೆ ಹೀರೋ ಪವರ್ ಈಕ್ವಲ್ಸ್ ಮಸಲ್ಸ್ ಅಲ್ಲ, ಆಟಿಟ್ಯೂಡ್. ವಿಜುವಲ್ ಟೋನ್ ನೋಡಿದ್ರೆ ಡಾರ್ಕ್, ಗ್ರಿಟಿ, ಇಂಟರ್ನ್ಯಾಷನಲ್ ಫೀಲ್. ಇದು ಟಿಪಿಕಲ್ ಸ್ಯಾಂಡಲ್ವುಡ್ ಮೂವಿ ಅಲ್ಲ, ಇದು ಹಾಲಿವುಡ್ ಸ್ಟೈಲ್ ಪ್ರೆಸೆಂಟೇಷನ್ ವಿತ್ ದೇಸಿ ಸೋಲ್. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಅದು ಹಾಡಲ್ಲ, ಅದು ವಾರ್ನಿಂಗ್ ಸಿಗ್ನಲ್. ಏನ್ ನಡೆಯೋದು, ರೆಡಿ ಇರಿ ಅಂತ. ಮೂವಿ ಹೆಸರೇ ಟಾಕ್ಸಿಕ್ ಅಂದ್ರೆ ಹೀರೋ ಟಾಕ್ಸಿಕ್ನ, ಸಿಸ್ಟಮ್ ಟಾಕ್ಸಿಕ್ನ, ಸೊಸೈಟಿ ಟಾಕ್ಸಿಕ್ನ? ಇಲ್ಲ, ಟೀಸರ್ ನೋಡಿದ್ಮೇಲೆ ಫ್ಯಾನ್ಸ್ ಎಕ್ಸ್ಪೆಕ್ಟೇಷನ್ ಮಾತ್ರ ಫುಲ್ ಟಾಕ್ಸಿಕ್ ಆಗಿದೆ. ಸ್ಟೋರಿ ಟೀಸರ್ನಲ್ಲಿ ರಿವೀಲ್ ಆಗಿಲ್ಲ, ಆದ್ರೆ ಒಂದು ವಿಷಯ ಕ್ಲಿಯರ್: ಇದು ರುಟೀನ್ ಮಾಸ್ ಮೂವಿ ಅಲ್ಲ, ಇದು ಕ್ಯಾರೆಕ್ಟರ್ ಡ್ರಿವನ್ ಫಿಲ್ಮ್. ಹೀರೋ ಇಸಿಕಂತ ಹೊರಗೆ ಕಾಮ್, ಒಳಗೆ ಸ್ಟಾಮ್. ಈ ಥರದ್ ರೋಲ್ ಕನ್ನಡ ಚಿತ್ರಗಳಲ್ಲಿ ಕಡಿಮೆ ನೋಡಿದಿವಿ. ಸ್ನೆನ್ ಕ್ಯೂರಿಯಾಸಿಟಿ ಲೆವೆಲ್. ಟೀಸರ್ ಚಿಕ್ಕದು, ಡಯಲಾಗ್ ಝೀರೋ ಆದ್ರೆ ಇಂಪ್ಯಾಕ್ಟ್. ಟೀಸರ್ ಇಷ್ಟೇ ಹೈಪ್ ಕೊಡ್ತಿದ್ರೆ ಮೂವಿ ರಿಲೀಸ್ ಟೈಮ್ನಲ್ಲಿ ಏನಾಗುತ್ತೋ ಯೋಚಿಸಿ ಕಾಮೆಂಟ್ ಮಾಡಿ ಹೇಳಿ. ಟೀಸರ್ ಇಷ್ಟ ಆಯ್ತಾ? ಟಾಕ್ಸಿಕ್ ಅರ್ಥ ಏನಂತ ಅನ್ಸ್ತಿದೆ? ಹಿಟ್ ಅಥವಾ ಬ್ಲಾಕ್ ಬಸ್ಟರ್? ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಯಾಕೆಂದ್ರೆ ಕನ್ನಡ ಸಿನಿಮಾ ಟಾಕ್ಸಿಕ್ ಅಲ್ಲ, ಪ್ಯೂರ್ ಮ್ಯಾಸ್.